ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ, ಅನು ಒಪ್ಪುವುದೊಂದೊಂದು ರೋಗಕ್ಕೊಂದೊಂದು, ನಿನಗೂ ಮಂತೆಯೇ ನೀತಿ ಸೂತ್ರಗಳಿರಲು ಅನುವನರಿವುದೇ ಜಾಣು ಮಂಕುತಿಮ್ಮ. 935ನೇ ಕಗ್ಗ ಇದು. ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ, ಅವೆಲ್ಲ ಔಷಧೀಯ ಯುಕ್ತವಾದಂತಹ ಸಾಮಗ್ರಿಗಳು, ನಾವು ಬಳಸುವಂಥದ್ದು. ಒಪ್ಪುದು ಒಂದೊಂದು ರೋಗಕ್ಕೆ ಒಂದೊಂದು ರೋಗಕ್ಕೆ ಒಂದೊಂದು ಔಷಧಿಯಾಗಿ ಪರಿಣಮಿಸುತ್ತೆ. ನಿನಗೂ ಅಂತೆಯೇ 100 ನೀತಿ ಸೂತ್ರಗಳು, ನಾವುಗಳು ಹಾಗೆಯೇ 100 ನೀತಿ ಸೂತ್ರ ಕಾನೂನುಗಳಿಗೆ ಒಳಪಟ್ಟಿರ್ತೀವಿ. ಅನುವನರಿವುದೇ ಜಾಣು ಮಂಕುತಿಮ್ಮ. ಅದರ ಹದ, ಅದು ಯಾವುದು ಪರ್ಫೆಕ್ಟ್, ಯಾವಾಗ ಅದನ್ನ ಫಾಲೋ ಮಾಡಬೇಕು, ಯಾವಾಗ ಸಡಿಲಿಸಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲಿರೋದು ಜಾಣತನ ಅಂತ ಹೇಳುವಂತ ಕಗ್ಗ. ಈಗ ಈ ಮೆಣಸು ಹಿಪ್ಲಿ ಶುಂಠಿ ಇವನ್ನೆಲ್ಲ, ಈ ರೋಗಕ್ಕೆ ಮೆಣಸು ಹಾಕ್ಬೇಕಾಗಿರೋ ರೋಗಕ್ಕೆ ಶುಂಠಿ ಹಾಕಿದ್ರೆ, ಹಿಪ್ಲಿ ಹಾಕ್ಬೇಕಾಗಿರೋ ಕಾಯಿಲೆಗೆ ಲವಂಗ ಹಾಕಿದ್ರೆ ನಮಗೆ ಬೇಕಾದ ಪರಿಣಾಮ ಸಿಗದೇ ಇರಬಹುದು, ಅಥವಾ ಅಡ್ಡ ಪರಿಣಾಮಗಳಾಗುವ ಸಾಧ್ಯತೆಗಳು ಇವೆ. ನಾವು ನಮಗಾಗಿ ಹಾಕಿಕೊಂಡಿರ್ತಕ್ಕಂತಹ ನೀತಿ ನಿಯಮ ಕಾನೂನುಗಳು ಕೂಡ ಹಾಗೆಯೇ ಸರಿ. ಅಂದ್ರೆ ನಾವು ನಮಗೋಸ್ಕರ ಒಂದಿಷ್ಟು ನೀತಿ ನಿಯಮಗಳನ್ನ ಹಾಕೊಂಡಿರಬಹುದು, ಅದು ಸರಿಯಾದ ನೀತಿಗಳೇ ಆಗಿರಬಹುದು, ನಾವು ಅದರ ಪ್ರಕಾರವೇ ಬದುಕುತ್ತಲೂ ಇರಬಹುದು, ವಿಚ್ ಇಸ್ ಗುಡ್. ಆದ್ರೆ ಯಾವಾಗ ಅದನ್ನ ಸಡಿಲಿಸಬೇಕು, ಯಾವಾಗ ಅದನ್ನ ಸಡಿಲಿಸಬಹುದು ಅನ್ನೋದು ನಮಗೆ ತಿಳಿದಿರದೇ ಇದ್ರೆ ಆಗ ಅದು ದಡ್ಡತನವಾಗುತ್ತೆ ಅಥವಾ ಕೆಟ್ಟತನವಾಗುತ್ತೆ. ಈಗ ಸುಮ್ಮನೆ ಉದಾಹರಣೆಗೆ ಹೇಳುವುದಾದ್ರೆ, ಸಮಯ ಪಾಲನೆ ಅಥವಾ ಬೀಯಿಂಗ್ ಪಂಕ್ಚುವಲ್ ಒಂದು ವರ್ಚು, ಒಂದು ಮೌಲ್ಯ, ಒಂದು ಗುಣ. ನಾನು ಯಾವಾಗಲೂ ಸರಿಯಾದ ಸಮಯಕ್ಕೆ ಆಫೀಸಿಗೆ ಹೋಗ್ತೇನೆ, ನನ್ನ ಕೈ ಕೆಳಗಿರುವವರು ಕೂಡ ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಬರಬೇಕು, ಹಾಗೆ ಬರುವಂತಹ ಕಟ್ಟುನಿಟ್ಟಿನ ಕ್ರಮವನ್ನ ನಾನು ರೂಢಿಸಿರ್ತೀನಿ, ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಅನ್ನೋದಾದ್ರೆ ಅದು ಯಾವಾಗ್ಲೂ ಒಳ್ಳೇದೆ. ಆದ್ರೆ ಯಾರೋ ಒಬ್ರು ವಯಸ್ಸಾದವರು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಒಬ್ಬ ತುಂಬು ಗರ್ಭಿಣಿ ಕೆಲಸ ಮಾಡ್ತಾ ಇದ್ದಾರೆ, ಆಕೆ ಲೇಟ್ ಆಗಿ ಬಂದಾಗ, ಅವರು ಲೇಟ್ ಆಗಿ ಬಂದಾಗ, ಎಲ್ಲೋ ಬಿಸಿಲಿಂದ ಎಲ್ಲಿಂದಾನೋ ಬರ್ಬೇಕಾದವರು ತಡವಾಗಿ ಬಂದಾಗ, ಆಗ್ಲೂ ಕೂಡ ನೀವು ತಪ್ಪಾಗಿ ಬಂದಿದ್ದೀರಾ, ತಡವಾಗಿ ಬಂದಿದ್ದೀರಾ, ನಿಮಗೆ ಕೊಡಬೇಕಾದ ಶಿಕ್ಷೆ ನೀವು ಅನುಭವಿಸಲೇಬೇಕು ಅಂತ ಹೇಳಿಬಿಟ್ರೆ ಆಗ ನಾವು ಅಮಾನವೀಯವಾಗಿ ಬದಲಾಗ್ತೀವಿ. ಸಮಯ ಪಾಲನೆ ಎಷ್ಟು ದೊಡ್ಡ ವರ್ಚ್ಯೂನೋ ಹಾಗೆಯೇ ಇಂಥವರು ಲೇಟ್ ಆಗಿ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡಿಕೊಳ್ಳದೆ, ಅವರ ಕಷ್ಟ ಏನಿರಬಹುದು ಅಂತ ತಿಳ್ಕೊಳ್ದೆ, ಇದು 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 ಕಾನೂನು, ಇದು ನಿಯಮ, ಇದಕ್ಕೆ ಬದ್ಧರಾಗಿರ್ಲೇಬೇಕು ಅಂತ ಹಠ ಹಿಡಿದಾಗ ಆಗ ಅದು ತಪ್ಪಾಗತ್ತೆ. ನಾನು ಈ ಹಿಂದೆನೂ ಹೇಳಿದ್ದೆ, ಇಂಗ್ಲಿಷಿನ ಒಂದು ಮಾತಿದೆ, ಯಂಗ್ ಮೆನ್ ನೋ ದ ರೂಲ್ಸ್, ಓಲ್ಡ್ ಮೆನ್ ನೋ ದ ಎಕ್ಸೆಪ್ಷನ್ಸ್ ಅಂತ. ವಯಸ್ಸಾಗ್ತಾ ಆಗ್ತಾ ನಮ್ಗೆ ಇನ್ನೊಬ್ಬರಿಗೆ ಆಗಬಹುದಾದ ಕಷ್ಟಗಳು, ಇನ್ನೊಬ್ಬರಿಗೆ ಆಗಬಹುದಾದ ತೊಂದರೆಗಳು ಅರ್ಥ ಆಗುತ್ತೆ, ಆಗ ನಾವು ಎಕ್ಸೆಪ್ಷನ್ಸ್ ನ ನೋಡ್ತಾ ಹೋಗ್ತೀವಿ ಅಂತ. ಒನ್ ಸೈಜ್ ಫಿಟ್ಸ್ ಆಲ್ ಅನ್ನುವಂಥ ರೂಲು ಎಲ್ಲಾ ಸಮಯದಲ್ಲೂ ಎಲ್ಲಾ ನೀತಿಗಳಿಗೂ ತಪ್ಪಾಗಿಯೇ ಪರಿಣಮಿಸುತ್ತೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕಷ್ಟ, ಸುಖ, ದುಃಖಗಳು, ಸಮಸ್ಯೆಗಳು ಇರುತ್ತವೆ. ಯಾರೋ ಒಬ್ಬರಿಗೆ ಅದನ್ನ ಫಾಲೋ ಮಾಡದೇ ಇರದೇ ಒಂದು ಚಟವಾಗಿ ಬಿಟ್ಟಾಗ ಆಗ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯ ಇರುತ್ತೆ. ಆದ್ರೆ ಯಾವಾಗ ನೀತಿ ಸೂತ್ರಗಳು ಅದರಿಂದ ಹೊರಗೆ ಹೋದವ್ರನ್ನ ಅಪರೂಪಕ್ಕೆ, ಆವಾಗ ಅವ್ರನ್ನ ಯಾಕೆ ಹಾಗೆ ಮಾಡಿದ್ದೀರಾ, ಯಾಕೆ ಆ ನೀತಿ ಸೂತ್ರಗಳಿಂದ ದೂರವಾಗಿದ್ದೀರಾ ಅಂತ ಕೇಳಿ ಆ ಕಾರಣವನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ನೀತಿ ಸೂತ್ರಗಳಿಗೆ ಬದ್ಧರಾಗಿರುವುದೇ ಆದ್ರೆ, ಆ ಅನುವನ್ನ ಅರಿಯುವುದಿದೆಯಲ್ಲ, ಆ ಹದವನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಜಾಣತನ ಇರುವುದು ಅಲ್ಲಿ. ಇದಕ್ಕೆ ಇನ್ನೊಂದು ಉದಾಹರಣೆ ನೆನಪಾಗುತ್ತೆ ನಮ್ಗೆ. ಜಪಾನಿನಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ನ ನಿಲ್ಲಿಸಬೇಕು, ಒಂದು ಟ್ರೈನ್ ನ ಮುಚ್ಚಬೇಕು ಅಂತ ನಿರ್ಧಾರ ಮಾಡ್ತು ಸರ್ಕಾರ. ಯಾಕೆಂದ್ರೆ ಆ ಟ್ರೈನ್ ನಲ್ಲಿ ತುಂಬಾ ಕಡಿಮೆ ಜನ ಟ್ರಾವೆಲ್ ಮಾಡ್ತಿದ್ರು, ಅಷ್ಟು ಕಡಿಮೆ ಜನಕ್ಕಾಗಿ ಆ ಟ್ರೈನ್ ನ ಅಲ್ಲಿ ಓಡಿಸೋದು ಸರ್ಕಾರಕ್ಕೆ ನಷ್ಟವಾಗಿ ಪರಿಣಮಿಸ್ತಾ ಇತ್ತು. ಆದರೆ ಒಬ್ಬ ಸ್ಕೂಲ್ಗೆ ಹೋಗುವಂತಹ ಹುಡುಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ಳು, ನಾನು ಶಾಲೆಗೆ ಹೋಗಿ ಬರೋದಕ್ಕೆ ಆ ಟ್ರೈನೇ ನನಗೆ ಅನುಕೂಲ, ಇಲ್ಲ ಅಂದ್ರೆ ನಾನು ಶಾಲೆ ಓದಕ್ ಆಗೋದಿಲ್ಲ, ದಯವಿಟ್ಟು ಇದನ್ನ ಪರಿಗಣಿಸಬೇಕು ಅಂತ. ಸರ್ಕಾರ ಅವಳ ಮನವಿಯನ್ನ ಪರಿಗಣಿಸಿ ಆ ಒಂದು ಮಗುವಿಗೋಸ್ಕರ, ಶಾಲೆಗೆ ಹೋಗುವ ಆ ಒಬ್ಬಳು ಹುಡುಗಿಗೋಸ್ಕರ, ಅವಳ ವಿದ್ಯಾಭ್ಯಾಸ ಮುಗಿಯುವ ತನಕ ಆ ಟ್ರೈನ್ ಅನ್ನ ಮುಂದುವರಿಸಕ್ಕೆ ನಿರ್ಧರಿಸ್ತು, ಮುಂದುವರಿಸ್ತು ಕೂಡ.
ಸರ್ಕಾರಕ್ಕೆ ಆಗುವ ನಷ್ಟ, ಅದೊಂದು ಟ್ರೈನ್ ಅನ್ನ ಅತ್ಯಂತ ಕಡಿಮೆ ಜನಕ್ಕಾಗಿ ಓಡಾಡಿಸೋದಕ್ಕೆ ಆಗುವಂತಹ ಖರ್ಚು ವೆಚ್ಚ ಮತ್ತು ತನ್ನ ದೇಶದ ಒಂದು ಪ್ರಜೆಗೆ ಸಿಗಬಹುದಾದ ಉತ್ತಮ ವಿದ್ಯಾಭ್ಯಾಸ ಎರಡನ್ನ ತುಲನೆ ಮಾಡಿ ಜಪಾನ್ ಸರ್ಕಾರ ಮಗುವಿಗೆ ಸಿಗಬೇಕಾದ ವಿದ್ಯಾಭ್ಯಾಸವೇ ದೊಡ್ಡದು ಅಂತ ನಿರ್ಧಾರ ಮಾಡ್ತು ಮತ್ತು ಅವಳ ವಿದ್ಯಾಭ್ಯಾಸ ಮುಗಿಯೋ ತನಕ ಆ ಟ್ರೈನ್ ಅನ್ನ ನಡೆಸ್ತು. ಯಾವ ನೀತಿ ಸೂತ್ರಗಳನ್ನ ಎಷ್ಟು ಬಿಗಿಯಾಗಿ ಹಿಡಿಬೇಕು, ಎಲ್ಲಿ ಸಡಿಲಿಸಬಹುದು ಅನ್ನುವ ವಿವೇಚನೆ ಅತ್ಯಂತ ಮುಖ್ಯವಾಗುತ್ತೆ ನೀತಿ ಸೂತ್ರಗಳಿಗಿಂತಲೂ. ಅದನ್ನೇ ಇಲ್ಲಿ DVG ಅವರು ಹೇಳೋದು, ಅನುವನರಿವುದೇ ಜಾಣು ನಿನಗೂ ಮಂತೆಯೇ 100 ನೀತಿ ಸೂತ್ರಗಳು. ನಾವೆಲ್ಲ ನಮಗೊಂದು ನೀತಿ ಸೂತ್ರಗಳನ್ನ ಹಾಕೊಂಡು ಬದ್ಧರಾಗಿರ್ತೀವಿ. ಅದಕ್ಕೆ ಅನುವನರಿವುದೇ ಜಾಣು. ಆ ಜಾಣತನ, ಎಲ್ಲಿ ಬಿಗಿ ಹಿಡಿಬೇಕು, ಎಲ್ಲಿ ಸಡಿಲ ಮಾಡಬೇಕು ಅನ್ನುವ ಜಾಣತನ ನಮಗೆಲ್ಲರಿಗೂ ಸಿದ್ಧಿಸಲಿ. ಆಗ ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.